ಇದು ಬಂದ್ಬಿಟ್ಟು ನಾನು ಆ್ಯಕ್ಚುಲಿ ಥಿಯೇಟ್ರಲ್ಲಿ ನೋಡಿಲ್ಲ, ಅವಾಗ ನನ್ನ ಚಿಕ್ಕ ಹುಡುಗ ಇಳಿದಾಗ. ಬಟ್ ತುಂಬ ಸಲ ನಾವು ಯೂಟ್ಯೂಬಲ್ಲಿ ಒಂದು ಸಲ ನೋಡಿದ್ದೀನಿ, ಟಿ ವಿಯಲ್ಲಿ ಹಾಕಿದಾಗೆಲ್ಲ ನೋಡಿದ್ದೀನಿ. ಆ ಫೈಟ್ಸು, ಆ ಸ್ಟೆಂಟ್ಸು, ಆ ಸ್ಟೆಪ್ಸು, ಆ ಸಾಂಗ್ಸು ಎಲ್ಲ ನೋಡ್ತಾ ಇದ್ದಾರೆ. ಒಂದು ಚಿಕ್ಕ ಟಿ ವಿಯಲ್ಲಿ ನೋಡ್ತಾ ಇದ್ದಾರೆ, ಫೋನಲ್ಲಿ ನೋಡ್ತಾ ಇದ್ದಾರೆ, ತುಂಬ ಎಂಜಾಯ್ ಮಾಡ್ತಿದ್ವಿ. ಅಂದರೆ ಎಷ್ಟು ದೊಡ್ಡ ಸ್ಕ್ರೀನಲ್ಲಿ ಅಪ್ಪನ ನೋಡ್ತಾ ಇದ್ದರೆ ಒಂಥರ ನಿಮಗೆ ಖುಷಿನ ಖುಷಿ ಅಂದ್ಕೊಂಡು ಇವರು ದೂರ ಆಗಿದೆ ಲಾಸ್ಟ್ ಟೈಮ್ ಇಷ್ಟು ವರ್ಷಗಳಾಗೋಯ್ತು ಅವರು ಮಾತಾಡ್ತಿದ್ರೆ. ಅದೆಲ್ಲ ಮೇನ್ ಹೇಳ್ಬೇಕಾದ್ರೆ ಸಿನಿಮಾ ನೋಡ್ತಿರೋ ಅಷ್ಟೊತ್ತು ಕಣ್ಣಲ್ಲಿ ನೀರು ಬರ್ತಾನೆ ಇದೆ. ಎಂಜಾಯ್ ಮಾಡ್ತಾ ಇದ್ದೀವಿ ಸಿನಿಮಾ. ಬಟ್ ಆ ಒಂದು ನೋವನ್ನ ನಾವು ಮರೆಯೋಕ್ಕೆ ಆಗ್ತಿಲ್ಲ. ಅಂದರೆ ಅವರು ಒಂಥರ ನಿಮಗೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗ್ತಿರೋಣ. ಬಟ್ ನಾನು ಒಟ್ಟಿನಲ್ಲಿ ಅವ್ರು ಹೇಳ್ತಿರೋಣ, ದೇವರು ಥಿಯೇಟ್ರಿಗೆ ಬಂದಿದ್ದಾರೆ, ದಯವಿಟ್ಟು ಬಂದ್ಬಿಟ್ಟು ದರ್ಶನ ಮಾಡ್ಕೊಂಡು ಆ ಕಾಮಿಡಿ ಸೀನ್. ಆಕಾಶ್ ಸಿನಿಮಾ ಇನ್ನೊಂದೇನು ಸ್ಪೆಷಲ್ ಅಂದರೆ ಆ ಮೇನ್ ಕಾಮಿಡಿ ಟೈಮಿಂಗು. ಒಂದೊಂದು ಸೀನ್ ಅಪ್ಪೋಣ ಹೆಂಗೆ ಅಂದರೆ ಒಂಥರ ನ್ಯಾಚುರಲ್ ಆಗಿ ಆ ಕಾಮಿಡಿ ಟೈಮಿಂಗ್ ಒಂಥರ ನೆಕ್ಸ್ಟ್ ಲೆವೆಲ್ ಇರುತ್ತೆ ಅಪ್ಪೋಣದ್ದು. ಫುಲ್ಲು ಪ್ರತಿಯೊಬ್ಬರನ್ನು ಎಂಜಾಯ್ ಮಾಡ್ತೀರಾ. ನಿಮಗೆ ಒಂದು ಫೀಲೇ ಅನ್ಸಲ್ಲ. ಅವ್ರ ಮೇಲಿರೋ ಈ ಮೈನ್ ಬೇಜಾರು ಯಾರ ಮೇಲೆ ಗೊತ್ತಾ, ಈ ಪ್ರಪಂಚದಲ್ಲಿ ಈ ಥರ ಎಲ್ಲ ಆದಾಗ ಏನನ್ಸುತ್ತೆ ಅಂದರೆ, ಯಾವುದೇ ತುಂಬ ಜನ ಬೇರೆ ಬೇರೆ ಜನ ನಂಬ್ತಿರ್ತಾರೆ, ಅದೇ ಬರ್ತಿತ್ತು ಯಾವುದೇ ನಂಬೋದು. ಈ ಥರ ಇಂಥ ಒಳ್ಳೆ ವ್ಯಕ್ತಿನ ಕರ್ಕೊಂಡಾಗ ಏನು ಅಂತ ಯಾರ ಮೇಲೆ ಕೋಪ ಮಾಡ್ಕೋಬೇಕು. ಆ ದೇವರು ತುಂಬ ಕ್ರೂರಿ. ಒಳ್ಳೆಯವ್ರು ಹೆಂಗಂದರೆ ಆ ದೇವರು ಆ ಥರ ಅಂತಾರೆ. ನನ್ನ ಪಕ್ಕದಲ್ಲಿ ಒಳ್ಳೆಯವ್ರು ಇರಬೇಕು ಅಂತ ಅಂದ್ಕೊಂಡು ಒಳ್ಳೆಯವ್ರನ್ನ ಬೇಗ ಕರ್ಕೊಂಡು ಈ ಸಿನಿಮಾದಲ್ಲಿ ಒಂದು ಸೀನ್ ಬರುತ್ತೆ. ನೀವೇನಕ್ಕೆ ಇಷ್ಟು ಖುಷಿಯಾಗಿರ್ತೀರ ಅಂತ ರಮ್ಯ ಅವರ ಅಪ್ಪನ ಕೇಳಿದಾಗ ಅವ್ರು ಹೇಳ್ತಾರೆ, 4 ಜನ ಒಳ್ಳೇದು ಬಯಸಿದ್ವಿ ಒಳ್ಳೇದು ಬಯಸಿದ್ರೆ ಸಾಕು, ಎಲ್ಲರೂ ಖುಷಿಯಾಗಿರ್ತಾರೆ. 4 ಜನ ಒಳ್ಳೇದು ಬಯಸ್ಬೇಕಂತ 4,000 ಜನ, ಎಷ್ಟೋ ಕೋಟಿ ಜನಕ್ಕೆ ಒಳ್ಳೇದು ಬಯಸಿದ್ದಾರೆ ಆ ವ್ಯಕ್ತಿ. ಅವ್ರನ್ನ ಬೇಗ ಕರ್ಕೊಂಡು ತುಂಬ ಬೇಜಾರಿದೆ. ಬಟ್ ನಮ್ಮ ಜೊತೆಲೇ ಇದ್ದಾರೆ. ಅಣ್ಣ ನಾನು ಒಂದು ಮಾತು ಹೇಳ್ತೀನಿ, ಕನ್ನಡಿಗ ಅಂತ ಅಂದ್ಬಿಟ್ಟು ಎಷ್ಟು ದಿನ ಇರ್ತಾನೋ, ಎಷ್ಟು ವರ್ಷಗಳಾಗುತ್ತೋ ನನಗೆ ಗೊತ್ತಿಲ್ಲ, ಎಷ್ಟು ವರ್ಷ ಇರ್ತಾರೋ ನನಗೆ ಗೊತ್ತಿಲ್ಲ. ಬಟ್ ಕನ್ನಡಿಗರನ್ನ ಯಾರೂ ಅಳ್ಸೋಕ್ಕಾಗಲ್ಲ. ಬಟ್ ಕನ್ನಡಿಗ ಅಂತ ಇರೋ ಅಷ್ಟು ದಿನಾನೂ ಅಪ್ಪು ಅಣ್ಣ ಅನ್ನೋರು ಇದ್ದೇ ಇರ್ತಾರೆ. ಅಪ್ಪು ಬಾಸ್ ಪ್ರತಿ ಕನ್ನಡಿಗರ ಮನಸ್ಸಲ್ಲಿ ಇದ್ದೇ ಇರ್ತಾರೆ. ಒಂದೇ ಒಂದು ಮಾತು ಹೇಳ್ತೀನಿ, ಇವಾಗ ನಮ್ಮ ಸ್ಟೇಜಿಗೆ ಹೋಗೋಣ ಅಣ್ಣ, ನೆಕ್ಸ್ಟ್ ಜನ ನಾನು ಮಾಡಿಸ್ಬೇಕು ಅಣ್ಣ, ನೆಕ್ಸ್ಟ್ ಜನ ನಾನು ಮಾಡಿಸ್ಬೇಕು ಕಪ್ಪು, ನೆಕ್ಸ್ಟ್ ಜನ ನಾನು ಮಾಡಿಸ್ಬೇಕು ಕಪ್ಪು. ಎಷ್ಟು ವರ್ಷಗಳಾದರೂ ಅಭಿಮಾನಿಗಳ ಮನೆ ದೇವರು ನಮ್ಮ ಅಣ್ಣ ಅಪ್ಪು. ಎಷ್ಟು ವರ್ಷಗಳಾದರೂ ಮನೆ ದೇವರು, ಅಭಿಮಾನಿಗಳ ಮನೆ ದೇವರು ಅಪ್ಪು. ಮತ್ತು ಒಂದೇ ಒಂದು ಮಾತು ಹೇಳ್ತೀನಿ ಅಣ್ಣ, ಆ ರಾವಣನ ಸಾಯಿಸೋಕ್ಕೆ ರಾಮ ಬಿಟ್ಟಿದ್ದು ಬಾಣ, ಆ ರಾವಣನ ಸಾಯಿಸೋಕ್ಕೆ ರಾಮ ಬಿಟ್ಟಿದ್ದು ಬಾಣ. ಆದರೆ ಅಪ್ಪೋಣ ಯಾವತ್ತಿದ್ರು ನಮ್ಮ ಕನ್ನಡಿಗರ ಪ್ರಾಣ, ನಮ್ಮ ಕನ್ನಡಿಗರ ಪ್ರಾಣ. 100% ವಿ ಲವ್ ಯು ಅಪ್ಪು ಬಾಸ್, ವಿ ಲವ್ ಯು. ನಾನು ಇನ್ನೊಂದು ಲಾಸ್ಟ್ ಒಂದು ಮಾತು ಹೇಳ್ಬಿಡ್ತೀನಿ, ಅಪ್ಪೋಣಗೆ ಪ್ರಾಣ ಅವ್ರ ಫ್ಯಾನ್ಸು. ಅಪ್ಪು ಅಣ್ಣ ಪ್ರತಿಯೊಂದು ಅಣ್ಣ ಇವಾಗ ನಾನು ಹೆಂಗೆ ಅಣ್ಣ, ನಾನು ಒಂದು ಮಾತು ಹೇಳ್ತೀನಿ, ಅಮೂಲ್ಯ ಅವರಿಗೆ ಎಲ್ಲ ನಮ್ಮ ಪಂಚಾಯತ್ ಬೆಸ್ಟ್ ಟೀಮೆಲ್ಲ ಬಿಡ್ತೀವಿ. ಅಮೂಲ್ಯ ಅವ್ರು ಬಂದ್ಬಿಟ್ಟು ಡಿ ಬಾಸ್ ಡೈರೆಕ್ಟ್ ಫ್ಯಾನ್, ನಮ್ಮ ಇವ್ರು ಬಂದು ಸುಬ್ರತ್ ಅವ್ರು ಬಂದ್ಬಿಟ್ಟು ಕಿಚ್ಚ ಸುದೀಪ್ ಡೈರೆಕ್ಟ್ ಫ್ಯಾನು, ಈಗ ಇವರು ಬಂದ್ಬಿಟ್ಟು ಯಶ್ ಅವ್ರ ಫ್ಯಾನು. ಇದು ಹೆಂಗೆ ಗೊತ್ತಾ, ಅಪ್ಪೋಣ ಸಿನಿಮಾ ಅಂದರೆ ನಿಮಗೆ ಹೆಂಗೆ ಗೊತ್ತಾ, ಅಪ್ಪೋಣ ಸಿನಿಮಾ ಒಂದೇ ಒಂದು ಮಾತು ಪ್ರತಿಯೊಬ್ಬರಿಗಿರೋ ಅಭಿಮಾನಿಗಳು ಸೇರಿಕೊಂಡು ಆ ಸಿನಿಮಾ, ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿ ಆಚರಿಸೋ ಹಬ್ಬ ಅಪ್ಪು. ಪ್ರತಿಯೊಬ್ಬರಿಗಿರೋ ಅಭಿಮಾನಿಗಳು ಸೇರಿಕೊಂಡು ಆಚರಿಸೋ ಹಬ್ಬ ಅಪ್ಪು. ಅವ್ರಿಗೆ ಯಾವ ಸಿನಿಮಾ ರಿಲೀಸ್ ಆದರೂ ಪ್ರತಿಯೊಬ್ಬರು ಬಂದ್ಬಿಟ್ಟು ಖುಷಿಯಿಂದ ನೋಡ್ತೀವಿ. ಆ ನಗುಮುಖದ ಒಡೆಯನ್ನ ನೋಡೋಕ್ಕೆ ಯಾವ ಸಿನಿಮಾ ಬಂದರೆ ಅವ್ರ ಬರೀ ಥಿಯೇಟ್ರಲ್ಲಿ ಕಾಣಿಸಿದ್ರೆ ಅಣ್ಣ ಎಲ್ಲ ನಗ್ತಿದ್ದಾರೆ ಅಣ್ಣ. ಬಟ್ ನಗು ಜೊತೆಗೆ ಪ್ರತಿಯೊಬ್ಬರು ಕಣ್ಣಲ್ಲಿ ನೀರು ಬರ್ತಾ ಇದೆ ಅಣ್ಣ. ಅದು ಎಲ್ಲರಿಗೂ ಗೊತ್ತಾಗ್ತಿದೆ ಅಣ್ಣ. ಬಟ್ ನಿಮಗೆ ದೇವರನ್ನ ಬಂದ್ಬಿಟ್ಟು ಥಿಯೇಟ್ರಲ್ಲಿ ನೋಡ್ರಿ. ಜಯಪ್ಪು ಬಾಸ್ 100% ಯಾರೇ ಆಗಿರಲಿ ಕನ್ನಡಿಗರು ಬರ್ತಿರೋರ್ಗೂ ಅವ್ರ ಮನಸ್ಸಲ್ಲಿ ಅಪ್ಪು ಬಾಸ್ ಇರ್ತಾರೆ. ಜಯಪ್ಪು ಬಾಸ್, ಜಯಪ್ಪು ಬಾಸ್.